ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 34ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 35ನೇ ಅಧ್ಯಾಯವನ್ನು ಶುರು ಮಾಡೋಣ. ಸ್ವಲ್ಪ ಸಮಯ ಮಲ್ಕೊಳ್ಳೋಣ ಅಂದ್ಕೊಂಡು ಮಲಗಿದ್ದ ಗಾಯನಾಗೆ ಆಯಾಸ ಆಗಿದ್ರೂ ನಿದ್ರೆ ಹತ್ತಿರ ಸುಳಿಯಲಿಲ್ಲ. ಮಾನಸಿಕವಾಗಿ ಆದ ಅವಮಾನ ಅವಳ ನಿದ್ರೆಯನ್ನು ಕಸಿದುಕೊಂಡಿತ್ತು. ಇದನ್ನೆಲ್ಲ ಸ್ವರ್ಣ ಹತ್ರ ಹೇಳ್ಕೊಳ್ಳ ಅಂದ್ಕೊಂಡ್ಲಾದ್ರೂ ಇಷ್ಟೊಂದು ದಿನ ಲಾಂಗ್ ಲೀವ್ ಆದಮೇಲೆ ಕಾಲೇಜಿಗೆ ಹೋಗಿದ್ದಾಳೆ. ಅವಳನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಎಲ್ಲದಕ್ಕೂ ಅವಳ ಸಹಾಯ ಕೇಳೋದಕ್ಕೋದ್ರೆ ಅಮ್ಮನ ವಿರುದ್ಧ ಮಗಳನ್ನು ಎತ್ಕಟ್ದಂಗೆ ಆಗತ್ತೆ. ಆಮೇಲೆ ಅತ್ತಿಗೆ ಅದಕ್ಕೂ ಬೈತಾರೆ. ಅಲ್ಲ, ಹೆಣ್ಮಕ್ಳು ತನ್ನ ಮಾನದ ಪ್ರಶ್ನೆ ಬಂದಾಗ ಸಿಡಿದೇ ಹೇಳ್ತಾಳೆ. ನಾನು ಯಾಕೆ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಸುಮ್ಮನಿದ್ದೀನಿ? ನನ್ನ ಬುದ್ಧಿಗೆ ಏನು ಮಂಕ್ ಪಡೆದಿತ್ತು? ಇದು ನನಗಾಗಿರೋ ಅನ್ಯಾಯ. ನನ್ನ ಮಾನದ ಪ್ರಶ್ನೆ ನಾನೇ ಹೋರಾಟ ಮಾಡಬೇಕು ಎಂದು ಯೋಚಿಸಿದವಳಿಗೆ ನಿದ್ರೆ ಹಾರಿ ಹೋಗಿತ್ತು. ಮೇಲೆದ್ದು ದುಪ್ಪಟ ಹಾಕ್ಕೊಂಡು, ಪಾರ್ಥ ಅವರೇ ಬರ್ತೀನಿ 1 ಗಂಟೆ ಎಂದು ಮುಂಬಾಗಿಲು ಮುಂದಕ್ಕೆ ಹಾಕ್ಕೊಂಡು ಚಪ್ಪಲಿ ಮೆಟ್ಟಿ ಹೊರ ನಡೆದಳು. ಎಲ್ಲಿ ಹೋಗಿ ಯಾರನ್ನು ಕೇಳಬೇಕು ಎನ್ನುವುದು ತಿಳಿದಿಲ್ಲ. ಭ್ರಮರಾಂಬ ಅಮ್ಮನವರ ದೇವಸ್ಥಾನವನ್ನು ದಾಟಿ ಸೋಮಲಾಪುರದ ಕಡೆಗೆ ನಡೆದೇ ಹೊರಟ್ಲು. ದಾರಿಯಲ್ಲಿ ಸಿಕ್ಕವರು ಮಾತನಾಡಿಸಿದ್ರೂ ಯಾರ ಮಾತಿಗೂ ಪ್ರತಿಕ್ರಿಯಿಸದೆ ನೇರ ತವರು ಮನೆಯ ಬಾಗಿಲಲ್ಲಿ ನಿಂತಿದ್ದಳು. ಹುಚ್ಚು ಆವೇಶದಿಂದ ಬಂದವಳಿಗೆ ಬಾಗಿಲಲ್ಲೇ ನಿಂತಾಗಲೇ ನೆನಪಾಗಿದ್ದು ಪಾರ್ಥನನ್ನ ಅಳಿಯ ಅಂತ ಒಪ್ಪಿ ಕರೆದಾಗಲೇ ಬರುವುದೆಂದು ಮಾಡಿದ್ದ ಶಪಥ. ಗಿರೀಶ, ಗಿರೀಶ ಬಾರೋ ಆಚೆ. ಅಂಗಳದಲ್ಲಿ ನಿಂತು ಅಬ್ಬರಿಸಿದಾಗ ಮಗಳ ಧ್ವನಿ ಕೇಳುತ್ತಲೇ ದಾಮೋದರ ಮತ್ತು ಸುಲೋಚನರ ಜೊತೆ ಸರ್ವಮ್ಮ ಕೂಡ ಮನೆಯಿಂದ ಹೊರಗೆ ಬಂದು ನಿಂತರು. ಗಾಯಿ, ಅಯ್ಯೋ ನನ್ನ ಕೂಸೆ, ಹೆಂಗಿದೀಯಾ? ಅದ್ಯಾಕೆ ಹೊರಗಡೆ ನಿಂತಿದ್ದೀಯಾ? ಒಳಗ್ ಬಾ ಎಂದು ಸರ್ವಮ್ಮ ಮೊಮ್ಮಗಳ ಬಳಿ ಬಂದು ತಲೆ ಮುಖ ಸವರುತ್ತಾ ಹೇಳಿದ್ರು. ಸರ್ವಮ್ಮನ ಕಾಲಿಗೆ ನಮಸ್ಕಾರ ಮಾಡಿಕೊಂಡ ಗಾಯನ, ಅಜ್ಜಿ, ನಾನು ಆತಿಥ್ಯ ಸ್ವೀಕರಿಸೋದಿಕ್ಕೆ ಅಂತ ಬಂದಿಲ್ಲ, ನ್ಯಾಯ ಕೇಳೋಕೆ ಬಂದಿದ್ದೀನಿ. ಅಪ್ಪ ಹೇಗಿದ್ದೀರಾ? ಅಮ್ಮ, ನಿನ್ನನ್ನಂತೂ ಕೇಳೋದೇ ಬೇಡ ಬಿಡು. ನಿನಗೆ ನೀನು ಹೆತ್ತ ಮಗಳಿಗಿಂತ ನಿನ್ನ ತಮ್ಮನೇ ಹೆಚ್ಚಲ್ವಾ? ಇದಾನ ರಣಧೀರ ಮನೆಯೊಳಗೆ? ಕರಿ, ಮಾಡಿರೋ ಘನಕಾರ್ಯಕ್ಕೆ ಸನ್ಮಾನ ಮಾಡಬೇಕು ಎಂದಳು ಗಾಯನ ನಿಂತಲ್ಲಿಂದ ಕದಲದೆ. ಏನಾಯ್ತು ಗಾಯಿ? ಮನೆಯೊಳಗಡೆ ಬಾ. ಏನು ಮಾಡ್ದ ಅವನು? ಕೂತ್ ಮಾತಾಡೋಣ. ಇದೇನು ಮಗಳೇ ಹೀಗೆ ಅಂಗಳದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಮನೆ ಮರ್ಯಾದೆ ಏನಾಗಬೇಡ ಎಂದರು ದಾಮೋದರ ದೀನರಾಗಿ. ಮನೆ ಹೊರಗಡೆ ನಿಂತು ಮಾತಾಡಿದ್ರೆ ಮನೆ ಮರ್ಯಾದೆ ಅಷ್ಟೇ ಹೋಗೋದು ಅಪ್ಪ. ಆ ಗಿರೀಶ ಎಲ್ಲಿ? ಕರೀರಿ ಅವನನ್ನ. ಮಾಡಿರೋ ಕೆಲಸಕ್ಕೆ ಕೇಳಿ ಆಮೇಲೆ ಮಾತಾಡಿ ಎಂದಳು ಗಾಯನ. ಎಂದು ಇಷ್ಟು ಜೋರಾಗಿ ಮಾತನಾಡದ ಮಗಳು ಹೀಗೆ ಮಾತಾಡ್ತಾ ಇದ್ದಾಳೆ ಅಂದರೆ ಖಂಡಿತ ಗಿರಿ ಏನೋ ಮಾಡಿರ್ತಾನೆ ಎನ್ನೋದು ಸುಲೋಚನಾ ಅವರಿಗೆ ಅರ್ಥ ಆಗಿತ್ತು. ಗಿರಿ, ಬಾಯಿಲಿ, ಗಾಯಿ ಬಂದಿದ್ದಾಳೆ, ನಿನ್ ಕರೀತಿದ್ದಾಳೆ ಎಂದು ಕರೆದಾಗ ಮನೆಯೊಳಗಡೆನೆ ಇದ್ದ ಗಿರೀಶ ಬಾಯಲ್ಲಿ ಬೀಡಿ ಕಚ್ಕೊಂಡು ಬಾಗ್ಲಲ್ಲಿ ಬಂದು ನಿಂತು, ಏನು ಎಂದ. ಏನು ಅಂತ ನಾನೇ ಹೇಳಬೇಕಾ ನಿನಗೆ? ಯಾಕೆ, ನೀನೇನು ಮಾಡೋಕ್ಕೆ ಹೊರಟಿದ್ದೆ ಅನ್ನೋದು ನಿನಗೆ ಗೊತ್ತಿಲ್ವಾ ಎಂದು ಗಾಯನ ಕೋಪದಿಂದ ಕೇಳಿದ್ಲು. ನನಗೆ ಗೊತ್ತಿದೆ ಮಾಡೋಕ್ಕೆ ಹೊರಟಿದ್ದೇನಿವಾಗ ಎಂದ ತಾನು ಮಾಡಿದ್ದೇ ಸರಿ ಎನ್ನುವ ಉದ್ದಟತನದಿಂದ. ಎಷ್ಟೋ ಧೈರ್ಯ ನಿನಗೆ ಆಚಾರ್ಯರ ಮನೆ ಮೇಲೆ ಕಣ್ಣು ಹಾಕೋದಿಕ್ಕೆ ಎಂದು ಕೇಳಿದರೆ, ಅದಕ್ಕಿಂತ ಮುಂಚೆ ಅದು ನನ್ನ ಮನೆ. ಅನ್ನ ತಿಂದು ಆಚಾರ್ಯರ ಮನೆಗೆ ಹಾರು ಹೋಗಿರೋ ಅಕ್ಕಿ ಯಾವ ಕಡೆಯಿಂದ ಲೆಕ್ಕ ಹಾಕಿ ನೋಡಿದ್ರೂ ನನಗೇ ಸಿಗಬೇಕು. ನಿನ್ನೆ ಮಿಸ್ ಆಗಿದ್ದ ಅಕ್ಕಿ ಇವತ್ತಾನಾಗೆ ಹಾರ್ಕೊಂಡು ನನ್ನ ಹತ್ರ ಬಂದಿದೆ ಎನ್ನುತ್ತಾ ಮುಂದೆ ಬಂದವನು ಇನ್ನೇನು ಗಾಯನಾಳ ದುಪ್ಪಟ ಎಳಿಬೇಕು ಎನ್ನುವಾಗ ಮುಷ್ಟಿ ಬಿಗಿ ಮಾಡಿ ರಪ್ಪನೆ ಬೀಸಿದ್ಲು ಗಾಯನ. 2 ದವಡೆ ಹಲ್ಲುಗಳು ಅಂಗೈಯಲ್ಲಿದ್ವು. ಹೇಯ್, ನನಗೆ ಹೊಡೆಯೋಷ್ಟು ಕೊಬ್ಬಿದೆಯೇನೆ? ಗಿರೀಶ ಗಾಯನಾಳ ಕುತ್ತಿಗೆ ಕೈ ಹಾಕಿದ್ರೆ ದಾಮೋದರ, ಸುಲೋಚನಾ, ಸರ್ವಮ್ಮ ಮೂವರು ಗಿರೀಶನಿಂದ ಗಾಯನಾಳನ್ನ ಬಿಡಿಸೋದಿಕ್ಕೆ ಪ್ರಯತ್ನಿಸ್ತಿದ್ರು. ಆಗಲೇ ಇವನು ಏನು ಮಾಡಲು ಯತ್ನಿಸಿದ್ದಾನೆಂಬುದು ಅಂದಾಜು ಸಿಕ್ಕಿತ್ತು. ಆದರೆ ಗಿರೀಶ ಕೋಪದಿಂದ ತನ್ನೆಲ್ಲ ಬಲವನ್ನು ಪ್ರಯೋಗಿಸಿ ತಳ್ಳಿದಾಗ ಮೂವರು ಮಾರುದೂರ ಹೋಗಿಬಿದ್ರು. ಗಾಯನ ಕತ್ತು ಹಿಸುಕಿ ಉಸಿರುಗಟ್ಟಿಸುವ ಹಂತದಲ್ಲಿದ್ದ ಗಿರೀಶ. ಅಕ್ಕಪಕ್ಕದ ಮನೆಯವರೆಲ್ಲ ಅದಾಗಲೇ ಬಂದು ನಿಂತಿದ್ರು. ಗಿರೀಶನ ದುರ್ಬುದ್ಧಿ ತಿಳಿದಿದ್ರಿಂದ ಸ್ವಹಿತಾಸಕ್ತಿಯಿಂದ ಯಾರೊಬ್ಬರೂ ಗಾಯನಾಳನ್ನು ರಕ್ಷಿಸೋದಕ್ಕೆ ಅಂತ ಮುಂದೆ ಬರಲಿಲ್ಲ. ಬಿದ್ದ ರಭಸಕ್ಕೆ ಏಳಲಾಗದೆ ಬಿದ್ದಲ್ಲಿಂದಲೇ ಗಿರೀಶ ಬಿಟ್ಬಿಡು ಅವಳನ್ನ ಎಂದು ಮೂವರು ಬೇಡ್ಕೊಳ್ತಾ ಇದ್ರು.
ಅದೇ ಸಮಯಕ್ಕೆ ಸರಿಯಾಗಿ ತೋಟದಿಂದ ಸೌದೆ ಹೊತ್ತುಕೊಂಡು ಬರುತ್ತಿದ್ದ ಹೆಂಗಸೊಬ್ಬಳು ಗಾಯನಾಳ ಪಕ್ಕವೇ ಬಂದಾಗ ಅವಳ ಸೌದೆ ಹೊರೆಗೆ ಕೈ ಹಾಕಿದ ಗಾಯನ ಕೈಗೆ ಕುಡುಗೋಲು ಸಿಕ್ಕಿತ್ತು. ಕ್ಷಣವೂ ತಡ ಮಾಡದೆ ತನ್ನೆಲ್ಲಾ ಶಕ್ತಿಯನ್ನ ಒಟ್ಟುಗೂಡಿಸಿ ಕಿರುಚುತ್ತಾ ಗಿರೀಶನ ಕೈಗೆ ಕುಡುಗೋಲಿನಿಂದ ಏಟಾಕಿದ್ಲು. ಎಡಗೈ ಮೊಣಕೈವರೆಗೂ ಸರಿಯಾಗಿ ತುಂಡಾಗಿ ನೆಲಕ್ಕೆ ಬಿದ್ದಿತ್ತು. ಗಿರೀಶ ನೋವಿನಿಂದ ರಕ್ತದ ಮಡುವಿನಲ್ಲಿ ಬಿದ್ದ. ಸುತ್ತ ನೆರೆದಿದ್ದವರನ್ನೆಲ್ಲ ನೋಡುತ್ತಾ ಚಪ್ಪಾಳೆ ತಟ್ಕೊಂಡು, ಭೇಷ್, ನಿಮ್ಮನ್ನೇ ಅಲ್ವಾ ನಾನು ಅಕ್ಕ, ಅಣ್ಣ, ದೊಡ್ಡಮ್ಮ, ಚಿಕ್ಕಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ ಅಂತ ಕರೀತಾ ನಿಮ್ಗಳ ಮಧ್ಯೇನ ಅಲ್ವಾ ನಾನು ಬೆಳೆದಿದ್ದು? ಇವತ್ತು ಇವನು ನಿಮಗೆಲ್ಲ ಎಲ್ಲಿ ಏನು ಮಾಡ್ತಾನೋ ಅಂತ ನಿಂತ್ಕೊಂಡು ನೋಡ್ತಾ ಇದ್ರಿ ಅಲ್ವಾ? ಹೋ, ನಿಮಗೆ ಪೂರ್ತಿ ಅರ್ಥ ಆಗಿಲ್ಲ ಅಲ್ವಾ? ಇವನೇನು ಮಾಡ್ದ ಗೊತ್ತಾ? ಸಿಂಹಾಚಲ, ಅದೇ ನಮ್ಮ ಮಾವನವರು ಶ್ರೀಕಂಠಾಚಾರ್ಯರು ಬಹಿಷ್ಕಾರ ಹಾಕಿದ್ರಲ್ಲ, ಅವನ ಜೊತೆ ಕೈ ಜೋಡಿಸಿ ನನ್ನ ಕೆಡಿಸೋದಕ್ಕೆ ನೋಡ್ದ. ಅದಕ್ಕೆ ಇವನ್ ಕೈ ಕತ್ತರಿಸಿದ್ದೀನಿ. ಇನ್ಯಾವತ್ತೂ ಯಾವ ಹೆಣ್ಣಿನ ತಂಟೆಗೂ ಹೋಗಬಾರ್ದು ಅಂತ ಎಂದವಳು ಕೈಲಿದ್ದ ಕುಡುಗೋಲನ್ನು ನೆಲಕ್ಕೆ ಬಿಸಾಕ್ತಾ, ಸಿಂಹಾಚಲನ ಹೆಸರು ಕೇಳುತ್ತಲೇ ಭೂತ ದರ್ಶನವಾದ ಹಾಗೆ ಎಲ್ಲರೂ ಭಯಗ್ರಸ್ತರಾದರೆ ಗಿರೀಶನ ಎದೆ ಮೇಲೆ ಕಾಲು ಊರಿದ ಗಾಯನ ಪರಶಿವನ ಅರ್ಧಾಂಗಿ ಪಾರ್ವತಿನೇ ರಾಕ್ಷಸರ ಸಂಹಾರಕ್ಕಾಗಿ ಮಹಾಕಾಳಿಯಾಗಿದ್ದು. ಆ ನಿನ್ ಸಿಂಹಾಚಲಂಗೆ ಹೇಳು, ಶ್ರೀಕಂಠಾಚಾರ್ಯರು ಕೊಟ್ಟಿರೋ ಪ್ರಾಣ ಭಿಕ್ಷೆನ ಅವ್ರ ಸೊಸೆ ತೆಗಿತಾಳೆ. ಇನ್ನೊಮ್ಮೆ ಆಚಾರ್ಯ ಮನೆ ತಂಟೆಗೆ ಬಂದ್ರೆ ಅವನಿಗೆ ಕೊಟ್ಟಿರೋ ಗಡೀಪಾರ್ ಶಿಕ್ಷೆ ಜೀವನ್ ಪರ್ಯಂತ ಅಂತ ನೆನಪಿಸು ಎಂದು ಹೇಳಿ ಮುಗಿಸುವ ಸಮಯಕ್ಕೆ ವಿಷಯ ತಿಳಿದ ಪಾರ್ಥ ಮತ್ತೆ ನಾರಾಯಣ ಕಾರ್ನಲ್ಲಿ ಬಂದಿದ್ರು. ಗಾಯನ, ಇದೇನ್ ಮಾಡಿದ್ದೀರಾ ನೀವು ಎಂದು ಪಾರ್ಥ ಮಾನವೀಯತೆ ದೃಷ್ಟಿಯಿಂದ ಗಿರೀಶನನ್ನ ಎಬ್ಬಿಸಲು ಹೋದ್ರೆ, ಅವನನ್ನು ಮುಟ್ಟಿ ನಿಮ್ಮ ಕೈ ಹೊಲ್ಸ್ ಮಾಡ್ಕೋಬೇಡಿ ಪಾರ್ಥ. ಹೆಣ್ಣಾಗಿ ನನ್ನ ಮಾನದ ತಂಟೆ ಬಂದವನಿಗೆ ಶಿಕ್ಷೆ ತಕ್ಕ ಶಾಸ್ತಿ ಮಾಡಿದ್ದೀನಿ ಎಂದಳು ಗಾಯನ. ನಾರಾಯಣ ಮೂವರನ್ನ ಎಬ್ಬಿಸಿ ಕೂರಿಸಿದವರು ಪಾರ್ಥ ಗಾಯನ ಬಳಿ ಬಂದು, ಮನೆಗೆ ಹೋಗಿ ಮಾತಾಡೋಣ ನಡೀರಿ ಎಂದರು. ಬ್ರಹ್ಮಗಿರಿಯಲ್ಲಿ ಕೂಡ ಗಿರೀಶ ಸಿಂಹಾಚಲನ ಸಹಾಯದಿಂದ ಗಾಯನಾಳನ್ನ ಕೆಡಿಸಲು ಬಂದ ವಿಷಯ ಕಾಳ್ಗಿಚ್ಚಿನಂತೆ ಹಬ್ಬಿ ಊರಲ್ಲೆಲ್ಲ ಅದೇ ಸುದ್ದಿ ಮಾತನಾಡ್ತಾ ಇದ್ರು. ಮನೆಯೊಳಗೆ ಬರಲು ಹೋದ ಗಾಯನಾಳಿಗೆ, ಅಲ್ಲೇ ನಿಂತ್ಕೋ, ಒಳಗಡೆ ಬರಬೇಡ ಎಂದು ತಡೆದಿದ್ದರು ಪ್ರಮಿಳಾ. ಅಕ್ಕ, ಯಾಕೆ ಒಳಗಡೆ ಬರಬೇಡ ಅಂತಿದ್ದೀಯಾ ಎಂದು ಪಾರ್ಥ ಗಾಯನಾಳ ಪರವಹಿಸಿ ಕೇಳಿದಾಗ, ಪ್ರಮಿ, ಏನಿದು ಮನೆ ಹೊರಗಡೆ ನಿಲ್ಲಿಸಿ ನಿಂದು ಮಾತುಕತೆ ಒಳಗಡೆ ಕೂತು ಮಾತಾಡೋಣ, ಸುಮ್ನಿರು ಎಂದರು ನಾರಾಯಣ. ಇಲ್ಲ, ಯಾರೇನೇ ಹೇಳಿದ್ರೂ ಅವಳಿಗೆ ಇನ್ಮುಂದೆ ಈ ಮನೇಲಿ ಜಾಗ ಇಲ್ಲ ಅಷ್ಟೇ, ಪ್ರಮಿಳಾ ಖಡಾಖಂಡಿತವಾಗಿ ಹೇಳಿದಾಗ ಪಾರ್ಥ ನಾರಾಯಣ ಇಬ್ಬರಿಗೂ ಮತ್ತೊಂದು ಪ್ರಶ್ನೆ ಎದುರಾದ ಅನುಭವ. ಆದರೆ ಗಾಯನ ಮಾತ್ರ ನಿರುಮ್ಮಳಾಗಿ ಏನೂ ನಡೆದೇ ಇಲ್ಲವೆಂಬಂತೆ ಇದ್ಲು. ಮದುವೆ ಆದಮೇಲೆ ಹೆಣ್ಣು ತವ್ರ ಮನೇಲಿ ಇರಬಾರ್ದು, ಇರೋ ತಪ್ಪಿಗೆ ನೀನು ಮಾಡಿದ್ನೆಲ್ಲ ಸಹಿಸ್ಕೊಳ್ಳೋ ಕರ್ಮ ನಂದು ಎಂದು ಬೈಯುತ್ತಲೇ ಆಸ್ಪತ್ರೆ ಸೇರಿಸಿದ್ರು ಸುಲೋಚನಾ. ಮಗಳ ಮಾನದ ವಿಷಯ ಬಂದಾಗ ಗಿರೀಶನನ್ನ ಕೊಂದು ಬಿಡುವಷ್ಟು ಕೋಪ. ಅವರಾಗಲೇ ಮನಸ್ಸಿನಲ್ಲಿ ಕಠಿಣ ನಿರ್ಧಾರವೊಂದನ್ನು ಮಾಡಿಕೊಂಡಿದ್ರು. ನಾನು ಮನೆ ಅಳಿಯನಾಗಿದ್ದೇ ಮಗಳ ಇಂದಿನ ಸ್ಥಿತಿಗೆ ಕಾರಣ. ನಾನವತ್ತು ಮಾವನ ಮನೆ ಆಸ್ತಿಗೆ ಆಸೆ ಪಡದೇ ಇದ್ದಿದ್ರೆ ಮಿಂಚಿ ಹೋದ ಕಾಲದ ಬಗ್ಗೆ ಚಿಂತಿಸುತ್ತಿದ್ರು ದಾಮೋದರ ಕೂಡ. ಸರ್ವಮ್ಮ ಗಿರೀಶನಿಗೆ ಹಿಡಿಶಾಪ ಆಗ್ತಾ ಇದ್ರು. ಅವರಿವರಿಂದ ಗಾಯನ ಗಿರೀಶನ ಕೈ ಕತ್ತರಿಸಿದ್ದು, ಸಿಂಹಾಚಲನ ತಲೆ ಕತ್ತರಿಸುತ್ತೇನೆ ಅಂತ ಹೇಳಿದ್ದು ಭೈರನ ಕಿವಿಗೆ ಬಿದ್ದಿತ್ತು. ತಕ್ಷಣವೇ ಅದನ್ನ ಸಿಂಹಾಚಲನಿಗೆ ಹೇಳಿದಾಗ ಕೂತಲ್ಲಿಂದ ದಿಗ್ಗನೆ ಎದ್ದು ನಿಂತ ಸಿಂಹಾಚಲ. ಎಲ ಹೆಣ್ಣು ಕುನ್ನಿ, ನಿನ್ನನ್ನು ನೀನು ಸಿಂಹಿಣಿ ಅನ್ಕೊಂಡಿದ್ಯಾ? ನನ್ನ ತಲೆ ಕತ್ತರಿಸೋ ಅಷ್ಟು ಸೊಣನ ಹೊಸ್ಕಿ ಹಾಕೋ ಹಾಗೆ ಹೊಸ್ಕಾಕ್ಬಿಡ್ತೀನಿ. ಇದುವರೆಗೂ ಯಾವ ಹೆಣ್ಣು ನನ್ನ ವಿರುದ್ಧ ಶಪಥ ಮಾಡಿರಲಿಲ್ಲ. ನೀನು ಮಾಡಿ ನನ್ನ ಕೆಣಕಿದ್ಯಾ, ನೋಡ್ಕೋತೀನಿ ನಿನ್ನ ಎಂದು ತಾನೂ ಕೂಡ ಮರು ಸವಾಲ್ ಹಾಕಿದ್ದ ಸಿಂಹಾಚಲ. ಒಳಗೆ ಬರಬೇಡ, ಪ್ರಮಿಳಾ ಹೇಳಿದ ಮಾತಿಗೆ ಗೌರವಿಸಿ 5 ನಿಮಿಷ ಗಾಯನ ಜೊತೆ ನಾರಾಯಣ ಮತ್ತೆ ಪಾರ್ಥ ಕೂಡ ನಿಂತರು. ಮೂವರು ಮೌನವಾಗಿ ನಿಂತಿದ್ದನ್ನು ನೋಡಿ ನನ್ನ ಮಾತಿಗೆ ಮನ್ನಣೆ ಸಿಕ್ಕಿದೆ ಎಂದು ಎಣಿಸಿದ ಪ್ರಮಿಳಾ, ಆಚಾರ್ಯ ಮನೆ ಮರ್ಯಾದೆನ 3 ಬಟ್ಟೆ ಮಾಡಿ ಯಾವ ಮುಖ ಇಟ್ಕೊಂಡು ಬಂದಿದ್ದೀಯಾ ಎಂದು ಕೋಪದಿಂದ ಹೇಳಿದ್ರು. ಪಾರ್ಥ ಗಾಯನ ಕಡೆ ಒಂದ್ಸಲ ನೋಡಿದ್ದ, ಅವರೇ ಮಾತನಾಡಲಿ ಎನ್ನೋ ಹಾಗೆ. ಗಾಯನ ಉತ್ತರಿಸುವ ಗೋಜ್ಗೆ ಹೋಗದೆ ಸೀದಾ ಮನೆಯೊಳಗೆ ಬಂದಳು. ಪ್ರಮಿಳಾ ನಿಂತ್ಕೊಳ್ಳೆ ಅಂತ ಇದ್ರು ಲೆಕ್ಕಿಸದೆ ಬಚ್ಚಲು ಮನೆಗೆ ಹೋಗಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬಂದು ದೇವರ ಮನೆಗೋಗಿ ದೀಪ ಹಚ್ಚಿ, ಅಮ್ಮ, ನಾನು ಸ್ವಂತವಾಗಿ ನಿರ್ಧಾರ ತಗೊಂಡು ಎಸಗಿದ ಕೃತ್ಯ. ನನಗಿದ್ರಲ್ಲಿ ಸರಿನಾ ತಪ್ಪ ಅಪರಾಧನ ಅಂತ ಯಾವ ಗೊಂದಲನೂ ಇಲ್ಲ. ಅನ್ನ ಕೊಡೋ ಅನ್ನಪೂರ್ಣೆ ನೀನೇ ಅಲ್ವಾ, ಮಹಾಕಾಳಿ ದುರ್ಗಿನೂ ಕೂಡ ನೀನೇ. ಹಾಗೆ ನಾನು ಕೂಡ ನನ್ನ ಮಾನದ ಮೇಲೆ ಕಣ್ಣಾಕಿದವನಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ ನೀನು. ನ್ಯಾಯ ಅನ್ಯಾಯದ ನೀನೇ ತಕ್ಕಡಿನಲ್ಲಿಟ್ಟು ತೂಗು ಎಂದು ಎಲ್ಲದನ್ನೂ ಅಮ್ಮನವರ ಹೆಗಲಿಗಾಕಿ ಕೈ ಮುಗಿದು ಎದ್ದು ಹೊರಬಂದಳು.
ಅವಾಗಿಂದ ನಾನು ಮಾತಾಡ್ತೇನೆ ಇದ್ದೀನಿ, ಏನೇ ಕೇಳಿಸ್ದವಳೆ ಆಗಿದ್ಯಾ ಎಂದು ಪ್ರಮೀಳಾ ಕೇಳಿದಾಗ ಅಡುಗೆ ಮನೆ ಕಡೆಗೆ ಹೋಗ್ತಿದ್ದವಳು ಥಟ್ಟನೆ ನಿಂತು, ಏನು ಹೇಳಿದ್ರು ಕೇಳಿಸ್ಲಿಲ್ಲ, ಹೇಳಿ ಮತ್ತೊಮ್ಮೆ, ಅವಾಗಿಂದ ಬೇರೆ ಯಾವುದೋ ಟ್ರಾನ್ಸ್ನಲ್ಲಿದ್ದೆ ಎಂದಳು ಗಾಯನ. ಮನೆ ಒಳಗಡೆ ಬರಬೇಡ ಅಂದೆ ಎಂದು ಪ್ರಮೀಳಾ ಹೇಳಿದರೆ, ಯಾಕೆ ಎಂದು ಗತ್ತಿನಿಂದ ಕೇಳಿದವಳ ಪರಿಗೆ ಪ್ರಮೀಳಾ ತಡವರಿಸೋ ಹಾಗಾಯಿತು. ಯಾಕೆ ಅಂದರೆ ಮನೆ ಮರ್ಯಾದಿನ ಹರಾಜಾಗಿ ಬಂದಿದ್ದೀಯಲ್ಲ ಅದಕ್ಕೆ, ಕೊಂಚ ತೊದಲುತ್ತಾ ಹೇಳಿದ್ರು ಪ್ರಮೀಳಾ. ಮನೆ ಮರ್ಯಾದಿನ ಹುಬ್ಬೇರಿಸಿ ಕೇಳಿದ್ದವಳು, ನಾನಿವತ್ತೇನು ಕೆಲಸ ಮಾಡಿ ಬಂದೆ ಅದನ್ನು ನೀವು ಮಾಡಬೇಕಿತ್ತು. ಯಾಕೆ ಅಂದರೆ ಅತ್ತೆ ಜಾಗದಲ್ಲಿ ನೀವಿದ್ದೀರಾ. ಮನೆ ಸೊಸೆ ಮಾನದ ಪ್ರಶ್ನೆ ಬಂದಾಗ ಕಾಪಾಡೋದು ಮನೆ ಹಿರಿಯವರಾಗಿ ನಿಮ್ಮದಾಗಿತ್ತು. ನೀವು ಆ ಕೆಲಸ ಮಾಡಲಿಲ್ಲ. ನನ್ನ ಮಾನದ ಪ್ರಶ್ನೆ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ. ತಾಳಿ ಕಟ್ಟಿರೋ ನನ್ನ ಗಂಡನೇ ಇದನ್ನು ತಪ್ಪು ಅಂತ ಹೇಳಿಲ್ಲ. ಒಂದು ವೇಳೆ ನಾನು ತಪ್ಪು ಮಾಡಿದೆ ಅಂತ ಪಾರ್ಥ ಅವ್ರಿಗೆ ಅನಿಸಿದರೆ ಅವರು ನನ್ನ ಮನೆಗೆ ಕರ್ಕೊಂಡು ಬರ್ತಿರ್ಲಿಲ್ಲ ಎಂದು ಬಿಗುವಾಗಿ ನುಡಿದವಳು ಪ್ರಮೀಳಾ ಅವರ ಮರು ಉತ್ತರಕ್ಕೂ ಅವಕಾಶ ಕೊಡದೆ ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಅಡುಗೆ ಮನೆಗೆ ಹೋದರೆ ಪಾರ್ಥನಿಗೆ ಗಾಯನಾಳ ಮಾತುಗಳು ಯಾವುದೂ ತಪ್ಪು ಅನ್ನಿಸ್ಲಿಲ್ಲ. ಅಕ್ಕ, ಗಾಯನ ಹೇಳಿದ್ದು ನಿಜ. ನಾನು ಗಂಡ, ನೀನು ಅತ್ತಿಗೆ, ಭಾವ ಅಣ್ಣ, ಆಚಾರು ಮನೆ ಸೊಸೆ ಆಗಿರಬಹುದು. ಆದರೆ ಒಂದು ಹೆಣ್ಣಾಗಿ ನೋಡಿದಾಗ ಗಾಯನಾನೇ. ಅವಳ ಹೆಣ್ತನದ ತಂಟೆಗೆ ಬಂದಾಗ ಅವರಿಗೆ ಸಂಪೂರ್ಣ ಹಕ್ಕಿದೆ. ಯಾವುದಕ್ಕೂ ಕಟ್ಟುಬಿದ್ದು ಅನ್ಯಾಯನ ಹಲ್ಕಚ್ಚಿ ಸಹಿಸೋ ಕಾಲ ಅಲ್ಲ ಅಕ್ಕ ಇದು. ಅವರು ನೇರವಾಗಿ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡ. ಈ ಸಮಯದಲ್ಲಿ ನಾವು ಅವರಿಗೆ ಸಪೋರ್ಟಾಗಿ ನಿಲ್ಲಬೇಕು ಎಂದು ನುಡಿದ ಪಾರ್ಥ ತನ್ನ ಅಭ್ಯಾಸಿಸುವ ಕೋಣೆಗೆ ನಡೆದ. ಪಾರ್ಥ ನಿಧಾನವಾಗಿ ಹೆಂಡತಿ ಪರ ವಹಿಸ್ಕೊಳ್ತಾ ಇದ್ದಾನೆ. ನಾನು ಹುಷಾರಾಗಿರಬೇಕು, ಇಲ್ಲ ಅಂದರೆ ಬೀಗದ ಕೈ ಗೊಂಚಲು ಕಾಯನ ಕೈ ಸೇರೋ ದಿನ ದೂರ ಇಲ್ಲ. ಈ ಸಿಂಹಾಚಲನ ಪ್ಲಾನೇ ಸರಿ ಇಲ್ಲ. ಉಪಾಯವಾಗಿ ಮನೆಯಿಂದ ಆಚೆ ಹೋಗೋ ಹಾಗೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬರೋ ಹಾಗೆ ಮಾಡು ಅಂದರೆ ಬೇರೇನೋ ಮಾಡಿ ಎಲ್ಲ ಕೆಡಿಸಿಟ್ಟ. ಇದರಿಂದ ಪಾರ್ಥಂಗೋ ಅವನ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋ ಹಾಗಾಯಿತು. ಈಗ ಅಪ್ಪ ಅಜ್ಜಯ್ಯ ಬರೆದಿರೋ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡ್ತಿದ್ದಾನೆ. ಸಿಂಹಾಚಲನ ತಂತ್ರಗಳಿಗೆ ಪ್ರತಿತಂತ್ರ ಉಡೋದು ಅವನಿಗೆ ಕಷ್ಟ ಅಲ್ಲ. ಅದರಲ್ಲೂ ಪಾರ್ಥನಿಗೆ ಸರಸ್ವತಿ ಒಲ್ದಿದ್ದಾಳೆ. ಅಮ್ಮನವರ ಆಶೀರ್ವಾದ ಇದೆ ಅನ್ನೋದು ಸುಳ್ಳಲ್ಲ ಎಂದುಕೊಂಡವಳು ಏನೊಂದು ಮಾತನಾಡದೆ ತನಗೆ ಮುಖಭಂಗವಾದಂತೆ ಹೋಗಿ ರೂಮು ಸೇರ್ಕೊಂಡ್ಳು. ಗಾಯನ ಅಮ್ಮನವರ ಭಕ್ತೆ ಮಾತ್ರ ಅಲ್ಲ, ಅವಳಲ್ಲಿ ಅಮ್ಮನವರ ಅಂಶ ಇದೆ. ಇಲ್ಲ ಅಂದಿದ್ರೆ ಸೋದರ ಮಾವ ಅಂದರೆ ಹೆದರಿ ಊರು ಬಿಟ್ಟಿದ್ದ ಹುಡುಗಿ, ಒಂದಿನಾನು ಒಬ್ರಿಗೂ ತಿರುಗಿ ಮಾತನಾಡದ ಹುಡುಗಿ ಏಕಾಏಕಿ ಕೈ ಕತ್ತರಿಸೋದು ಅಂದರೆ ಸುಲಭದ ಮಾತಲ್ಲ. ಅದೆಷ್ಟು ರೋಷಾಗ್ನಿ ಚಿಮ್ಮಿರಬೇಕು. ಗಿರೀಶಂಗೆ ಆ ಕ್ಷಣ ಗಾಯನ ಕಣ್ಣಲ್ಲಿ ದುರ್ಗಿನೋ ಕಾಳಿನೋ ಕಾಣಿಸಿರೋದು ಸುಳ್ಳಲ್ಲ. ಮನುಷ್ಯರಿಂದ ಆಗದೇ ಇರೋ ಕೆಲಸಗಳಿಗೆ ಅಮ್ಮನವರು ಪ್ರವೇಶ ಮಾಡೇ ಮಾಡ್ತಾರೆ. ಆದಷ್ಟು ಬೇಗ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಪಾರ್ಥ ದೇವಸ್ಥಾನದಲ್ಲಿ ಯಜಮಾನರ ಸ್ಥಾನನ ಅಲಂಕರಿಸಿದ್ರೆ ಸಾಕು ಎಂದುಕೊಂಡರು ನಾರಾಯಣ. ಅಸಲಿ ಆಟ ಈಗ ಶುರು. ಅಮ್ಮನವರು ತಮ್ಮ ದಾಳನ ಉರುಳಿಸೋಕೆ ಶುರು ಮಾಡಿದ್ರು. ಇನ್ಮುಂದೆ ಪ್ರತಿದಿನ ದುರ್ಗಾಷ್ಟಮಿನೇ. ಸಾಕು ತಾಯಿ, ಇಷ್ಟು ವರ್ಷ ನೀನು ಶಾಪಗ್ರಸ್ತೆಯಾಗಿ ಇದ್ದದ್ದನ್ನು ನೋಡೋಕ್ಕಾಗ್ತಾ ಇರಲಿಲ್ಲ. ನಿನ್ನ ಆದೇಶ ಆಗಿದ್ದಿನ ಪಾರ್ಥನಿಗೆ ದೇವಸ್ಥಾನದ ಸತ್ಯದ ಅನಾವರಣ ಮಾಡ್ತೀನಿ. ಪಾರವಜ್ಜಿ ರಾತ್ರಿ ದೇವಸ್ಥಾನದ ಪ್ರಾಂಗಣದಲ್ಲಿ ಕೂತು ತಮ್ಮಷ್ಟಕ್ಕೆ ತಾವೇ ಮಾತನಾಡ್ಕೊಳ್ತಾ ಇದ್ರು. ಅವರ ಭಕ್ತಿಯ ಪರಾಕಾಷ್ಠೆಯೇ ಹಾಗೆ. ಅವರು ಒಬ್ಬಂಟಿಯಾಗಿದ್ದಾಗ ಕೂತು ಮಾತನಾಡಿದರೆ ಅಮ್ಮನವರು ಅವರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಡಬೇಕಾದ ಕೆಲಸಗಳನ್ನು ಮನಸ್ಸಿನಲ್ಲಿ ನುಡಿದು ಆದೇಶಿಸ್ತಾ ಇದ್ರು. ಪಾರ್ಥ 12 ವರ್ಷಕ್ಕೊಮ್ಮೆ ನಡೆಯುವ ಬ್ರಹ್ಮಗಿರಿ ಜಾತ್ರೆಯಲ್ಲಿ ಪಾರ್ಥನ ಆಗಮನ, ಆತನ ವಾಸ್ತವ್ಯಕ್ಕೆ ವ್ಯವಸ್ಥೆ, ಗಾಯನ ಜೊತೆ ಮದುವೆ ಎಲ್ಲವನ್ನೂ ಪಾರವಜ್ಜಿ ಮನಸ್ಸಿನಲ್ಲಿ ನುಡಿದು ಸ್ವತಃ ಅಮ್ಮನವರಿಗೆ ಹರಕೆ ರೂಪದಲ್ಲಿ ಬಂದಿದ್ದ ಮಾಂಗಲ್ಯವನ್ನು ತೆಗೆದುಕೊಂಡು ಹೋಗಿ ಇಟ್ಟುಕೊಂಡಿರಲು ಆದೇಶಿಸಿದ್ರು. ಅದರಂತೆಯೇ ಪಾರವಜ್ಜಿ ನಡೆದುಕೊಂಡಿತ್ತು. ಇದೆಲ್ಲವನ್ನ ನೆನಪು ಮಾಡಿಕೊಂಡು ಕುಳಿತಿತ್ತು ಪಾರವಜ್ಜಿ. ಪ್ರಮೀಳಾ ಸಿಂಹಾಚಲನ ಜೊತೆ ಸೇರಿ ಮಾಡಿದ ಅವಘಡಗಳು ಪಾರವಜ್ಜಿಗೆ ತಿಳಿದಿತ್ತು. ಸತ್ಯದ ಅನಾವರಣ ಮಾಡಲು ಅಮ್ಮನವರ ಆದೇಶಕ್ಕಾಗಿ ಕಾಯ್ತಾ ಇದ್ರು. ಅಂದು ರಾತ್ರಿ ಊಟದ ಸಮಯದಲ್ಲಿ ಪ್ರಮೀಳಾ ಯಾರೊಂದಿಗೂ ಮಾತನಾಡದೆ ಮೌನವಾಗಿ ಇದ್ದದ್ದನ್ನು ನೋಡಿ ಪಾರ್ಥ ಅಕ್ಕ ತುಂಬ ನೊಂದ್ಕೊಂಡಿದ್ದಾಳೆ ಅಂತ ಅನ್ಕೊಂಡ. ಊಟದ ನಂತರ ಗಾಯನ ಒಬ್ಬಳನ್ನೇ ಬಿಟ್ಟರೆ ಅನರ್ಥವಾಗುವುದೆಂದು ಪಾರವಜ್ಜಿ ಹೇಳಿದ್ರಿಂದ ಅವಳ ಜೊತೆ ಕೋಣೆಗೆ ಮಲಗಲು ಹೋದರೆ ಅದನ್ನು ನೋಡಿದ ಪ್ರಮೀಳಾ ತನ್ನ ಸೋಲಿನ ಮೊದಲ ಮೆಟ್ಟಿಲು ಹತ್ತಿದಂತೆ ಭಾಸವಾಗಿ ಮೌನ ತಳೆದ್ಲು. ಹಿಂದಿನ ರಾತ್ರಿ ಏನೋ ಯಾವುದೋ ಮಾಂತ್ರಿಕತೆಯ ಮೋಡಿಗೆ ಸಿಕ್ಕಂತೆ ಸಂಸಾರ ಶುರು ಮಾಡಿದ್ದವರಿಗೆ ಈಗ ಅಸಲಿಯಾಗಿ ಒಬ್ಬರ ಮುಖ ಮತ್ತೊಬ್ಬರು ನೋಡ್ಕೊಳ್ಳೋದಕ್ಕೆ ನಾಚಿಕೆ ಬೆನ್ನು ಬಿಡದೆ ಕಾಡಿತ್ತು. ಪಾರ್ಥ ಮಾತಿಗಾಗಿ ತಡ್ಕಾಡಿ, ಅಕ್ಕ ಹಾಗಂದ್ಲು ಅಂತ ಬೇಜಾರು ಮಾಡ್ಕೋಬೇಡಿ, ನೀವೇನು ಮಾಡಿದ್ರಿ ಅದು ಕರೆಕ್ಟಾಗಿದೆ ಅಂತ ಹೇಳ್ದ. ನಿಮ್ಮನ್ನ ಒಂದು ಮಾತು ಕೇಳಬೇಕಿತ್ತು.
ಎಂದಳು ಗಾಯನ. ಮಾತಿಗೆ ಎಳೆ ಸಿಕ್ಕವಳಂತೆ. ಕೇಳಿ ಎಂದ ಪಾರ್ಥ. ನಿನ್ನೆ ನಡೆದ ಇನ್ಸಿಡೆಂಟ್ ಅಕಸ್ಮಾತ್ ಏನಾದರೂ ಅನಾಹುತ ಆಗಿದ್ರೆ? ನಾನು ಹೆಂಡತಿಯಾಗಿ ಈ ಪ್ರಶ್ನೆ ಕೇಳ್ತಿದ್ದೀನಿ.